ನೀವು ವೆಹಿಕಲ್ ಕೂಡ ಬಂದು ಚೆಕ್ ಮಾಡಬಹುದು. ಟೈರ್ ಎಲ್ಲ ಒಳ್ಳೆ ಒರಿಜಿನಾಲಿಟಿನೇ ಇದೆ. ಮೂರ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ತೋರಿಸ್ಕೊ ಬರ್ಬೋದು ಅವರು, ಅವಶ್ಯಕತೆ ಇಲ್ಲ. ಸೀಟ್ ಕೂಡ ನೋಡಬಹುದು, ಬ್ಯಾಟ್ರಿ ಕೂಡ ನೋಡಬಹುದು, ಫುಟ್ಬಾಲ್ ಕೂಡ ನೋಡಬಹುದು. ತುಂಬಾ ನೀಟ್ ಇದೆ. ಎಲ್ಲೂ ಕೂಡ ಲೋನ್ ಆಗೇ ಆಗುತ್ತೆ. ಸಿವಿಲ್ ಚೆನ್ನಾಗಿರ್ಲಿ, ಎಲ್ಲೇ ಇದ್ರಿ ಸಿವಿಲ್ ಲೋನ್ ಆಗೇ ಆಗುತ್ತೆ. ನಿಮ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಸೆಟ್ ಫೈನಾನ್ಸ್ ಆಗುತ್ತೆ. ಅವ್ರದ್ದು ಸಿವಿಲ್ ಇಲ್ಲದೆ ಇದ್ರು ಬ್ಯಾಂಕ್ದು ಏನು ಲಿಂಕ್ ಬರಲ್ಲ, ಅದಕ್ಕೆ ಸೆಟ್ ಫೈನಾನ್ಸ್ ಹತ್ರ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಮಿನಿಮಮ್ ನೋಡಿ, ಕಸ್ಟಮರ್ ಇವತ್ತು ಕೂಡ ಒಂದು ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದಾರೆ. ಸರ್, ನೀವು ಪ್ರತಿ ಸಲನೂ ಇವ್ರ ಶೋರೂಮ್ಗೆ ಬಂದು ವೆಹಿಕಲ್ ತಗೊಳ್ಳೋಂಥದ್ದು? ಹೌದು ಸರ್, ಇವ್ರ ಹತ್ರ ತಗೋತೀವಿ. ಮತ್ತೆ ಏನೇ ಇಲ್ಲ, ಇವರು ಚೆನ್ನಾಗಿದೆ ಆಟೋ. ಮತ್ತೆ ಯಾವಾಗ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದು ಹೇಳಿರ್ತೀವಿ, ಬಂದು ತಗೊಂಡಿರ್ತಾರೆ. ಒಟ್ಟಾರೆ ಗಾಡಿ ಚೆನ್ನಾಗಿದೆ. ಅಲ್ಲ, ಇವಾಗ ನೀವು ಇವ್ರ ಹತ್ರ ವೆಹಿಕಲ್ ತಗೋತಾ ಇದ್ದೀರಾ, ಪ್ರತಿ ಸಲ ತಗೊಂಡಾಗ ಇವರಿಂದ ಒಂದು ಒಳ್ಳೆ ದುಡಿಮೆ ಆಗ್ತಾ ಇದೆಯಾ? ಒಳ್ಳೆ ದುಡಿಮೆ ಆಗ್ತಾ ಇದೆ ಇವರಿಂದ. ಹೌದಾ? ಇದು ಆಲ್ರೆಡಿ ಎಷ್ಟನೇ ಗಾಡಿ ತಗೋತಾ ಇದ್ದೀರಾ ಇವ್ರ ಹತ್ರ? ಆಲ್ರೆಡಿ ಒಂದು ಸುಮಾರು ತಗೊಂಡಿದೀವಿ. ಎಲ್ಲ ಆಟೋ ಸಾರಥಿಗಳಿಗೂ ನಮಸ್ಕಾರ ಹೇಳ್ತಾ, ನಾವು ಇವತ್ತು ಮೈಸೂರಿನ ಪ್ಯಾಸೆಂಜರ್ ಆಟೋ ಶೋರೂಮ್ಗೆ ಬಂದಿದ್ದೀವಿ. ಯಾರ್ಯಾರು ಪ್ಯಾಸೆಂಜರ್ ಆಟೋ ಇಷ್ಟು ದಿನ ಹುಡುಕ್ತಾ ಇದ್ರಿ, ಕಡಿಮೆ ರೇಟಲ್ಲಿ ತಗೋಬೇಕು, ಒಂದು ಒಳ್ಳೆ ಗಾಡಿ ತಗೋಬೇಕು ಅಂತ ಇದ್ರಿ, ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಇದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿಗೂ ಆಗುತ್ತೆ. ಮತ್ತೆ ಎಲ್ಲ ಆಟೋ ಸಾರಥಿಗಳಿಗೂ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬೈ. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ತಯ್ಯೂಬ್ ಅಂತ. ಹೌದಾ ಸರ್, ನಿಮ್ಮ ಶೋರೂಮ್ ಒಂದು ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಸರ್ ಇದು ಆಯ್ತು 2010 ಓಪನ್ ಮಾಡಿದ್ದು. 2010. ಅಲ್ಲಿಗ 15 ವರ್ಷ ಆಯ್ತು. ಆಯ್ತು ಸರ್, ಈ ಬ್ರಾಂಚ್ ಇದು ಬಿಟ್ಟು ನಿಮ್ ಬೇರೆ ಕಡೆ ಏನಾದ್ರು ಬ್ರಾಂಚ್ ಇದೆಯಾ? ಇಲ್ಲ, ಇದೊಂದೇ. ಬ್ರಾಂಚ್ ಓಪನ್. ಓಕೆ ಸರ್, ಇವತ್ತು ನಿಮ್ಮಲ್ಲಿ ಎಷ್ಟು ಆಟೋಗಳಿವೆ? ಸರ್ ನಮ್ಮ ಹತ್ರ ಒಂದು 15ರಿಂದ 20 ಆಟೋ ಇದೆ. 15ರಿಂದ 20 ಆಟೋಗಳಿದಾವೆ. ಸರ್, ಇವಾಗ ನಮ್ಮ ವ್ಯೂವರ್ಸ್ ಇವಾಗ ಲೋನಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ಇವಾಗ ಅವ್ರಿಗೆ ಯಾವ ರೀತಿ ಡೌನ್ ಪೇಮೆಂಟ್ ಮಾಡಬೇಕು, ಮತ್ತೆ ಸಿಬಿಲ್ ಇಲ್ಲ ಅಂದ್ರೂ ನಿಮ್ಮಲ್ಲಿ ಲೋನ್ಗಳು ಅವೈಲೇಬಲ್ ಇರುತ್ತಾ? ಸರ್ ನಮ್ಮಲ್ಲಿ ಮೈಸೂರು ಪರ್ಮನೆಂಟ್ ಗಾಡಿಗಳಿಗೆ ಮೈಸೂರು ಸರೌಂಡಿಂಗ್ ಅಲ್ಲಿ ಎಲ್ಲ ಯಾವ ಕಡೆ ಆದ್ರೂ ಇರಲಿ ಲೋನ್ ಆಗೇ ಆಗುತ್ತೆ. ಸಿವಿಲ್ ಚೆನ್ನಾಗಿರ್ಲಿ, ಎಲ್ಲೇ ಇದ್ರಿ ಸಿವಿಲ್ ಲೋನ್ ಆಗೇ ಆಗುತ್ತೆ. ನಿಮ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಸೆಟ್ ಫೈನಾನ್ಸ್ ಆಗುತ್ತೆ. ಅವ್ರದ್ದು ಸಿವಿಲ್ ಇಲ್ಲದೆ ಇದ್ರು ಬ್ಯಾಂಕ್ದು ಏನು ಲಿಂಕ್ ಬರಲ್ಲ, ಅದಕ್ಕೆ ಸೆಟ್ ಫೈನಾನ್ಸ್ ಹತ್ರ ಲೋನ್ ಮಾಡಿಸ್ಕೊಡ್ತೀವಿ. ಸರ್, ಮಿನಿಮಮ್ ಡೌನ್ ಪೇಮೆಂಟ್ ಇಷ್ಟು ಅಂತ ಎಷ್ಟಿರುತ್ತೆ ಸರ್? ಸರ್ ಮಾಡಲ್ ಮೇಲೆ ಹೋಗುತ್ತೆ. ಅವ್ರು ಯಾವ ಮಾಡಲ್ ಸೆಲೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಡೌನ್ ಪೇಮೆಂಟ್ ಬರ್ತದೆ. ಓಕೆ ಸರ್. ಸರ್, ಇವಾಗ ನಮ್ಮ ಕಸ್ಟಮರ್ ಬಂದು ನಿಮ್ಮಲ್ಲೇ ವೆಹಿಕಲ್ ಯಾಕೆ ತಗೋಬೇಕು ಅನ್ನೋದೊಂದು ಕೇಳ್ತಾರೆ, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಮ್ಮ ಹತ್ರ ತಗೊಂಡ್ರೆ ನಾವು ಡಾಕ್ಯುಮೆಂಟ್ಸ್ ಇಂದ ಕಂಪ್ಲೀಟ್ ಆಗಿ ಅವ್ರಿಗೆ ಶೋರ್ ಡಾಕ್ಯುಮೆಂಟ್ಸ್ 100% ಕರೆಕ್ಟ್ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಹತ್ರ ತಗೊಂಡೋದ್ರೆ ಯಾವ ಕೆಲಸಗಳು ಇರಲ್ಲ, ಎಲ್ಲ ಅಪ್ಡೇಟ್ ಚೆಕ್ ಮಾಡಿ ಕೊಡ್ತೀವಿ ನಾವು. ಸಣ್ಣ ಪುಟ್ಟ ಕೆಲಸ ಯಾವುದಂತೂ ಬರೋದಿಲ್ಲ ನಮ್ಮ ಹತ್ರ ತಗೊಂಡೋದ್ರೆ. ಮತ್ತೆ ನಮ್ಮ ಹತ್ರ ತಗೊಂಡೋಗಿ ಏನಾದ್ರು ಅವ್ರಿಗೆ ಚೆನ್ನಾಗಿ ಇಷ್ಟ ಇಲ್ಲ ಅಂದ್ರೆ ಗಾಡಿ ನಾವು ರಿಟರ್ನ್ ತಗೊಳಕ್ಕೂ ರೆಡಿ ಇರ್ತೀವಿ ಅದಕ್ಕೆ. ಓಕೆ ಸರ್, ಇವತ್ತು ಮೊದಲನೇ ಆಟೋ ಇಂದ ಸ್ಟಾರ್ಟ್ ಮಾಡೋಣ. ಯಾವ ಪ್ರೈಸ್ ಅಲ್ಲಿ ಇದೆ ಅಂತ ಶುರು ಮಾಡೋಣ ಬನ್ನಿ. ವೆಹಿಕಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. KS09 ಮೈಸೂರು ವೆಹಿಕಲ್. ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇದು 2020 ಮಾಡಲು TVS ಸಿಂಗಲ್ ಓನರ್. ಇದು ನಿಮ್ಗೆ ಬಂದು 1,60,000 ಆಗುತ್ತೆ ಫುಲ್ ಕ್ಯಾಶ್ ತಗೋತೀನಿ ಅಂದ್ರೆ. ಓಕೆ ಸರ್, ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ಇದು ಎಷ್ಟು ರನ್ ಆಗಿದೆ ವೆಹಿಕಲ್? ರನ್ ಬಂದಿದ್ದು ನಿಮ್ಗೆ ಒಂದು 50,000 ರನ್ ಆಗೈತೆ. 50,000. ಇವಾಗ ಇದು ಲೋನ್ ಅಲ್ಲಿ ತಗೋಬೇಕು ಅಂತ ಇರ್ತದೆ ವ್ಯೂವರ್ಸ್. ಸೆಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಇದಕ್ಕೆ ಸೆಟ್ ಫೈನಾನ್ಸ್ ಆಗುತ್ತೆ ನಿಮ್ಗೆ. ಬಡ್ಡಿ ಸಮೇತ ಒಂದು 80,000 ಲೋನ್ ಆಗುತ್ತೆ. 80,000 90,000 ಲೋನ್ ಆಗುತ್ತೆ ಸೆಟ್ ಫೈನಾನ್ಸ್. ಓಕೆ ಸರ್. ಸರ್, ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಬಂದು? ಸರ್, ಹೊಸ ಟೈರ್ 3 MRF, ಟಾಪ್ ಸೀಟ್ ಎಲ್ಲ ನೋಡ್ಬೇಕು, ನೀವು ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ನಮ್ಮ ಹತ್ರ ಎಲ್ಲ ಕಂಡೀಷನ್ ಗಾಡಿ ಎಲ್ಲ ರೆಡಿ ಮಾಡ್ಸಿರ್ತೀವಿ ನಾವು. ಟಾಪ್ ಸೀಟ್, ಟೈರ್ MRF ಹಾಕ್ಸೋದು ನಾವು. ಟಾಪ್ ಸೀಟ್ ಎಲ್ಲ ಹೊಸ ರೆಡಿ ಆಗಿರ್ತದೆ ಗಾಡಿ. ಗಾಡಿನೂ ಕೂಡ ನೋಡ್ಬೋದು ನೀವು, ₹1 ಖರ್ಚಿಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇರ್ತದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತದೆ. ಫುಟ್ಬಾರ್ಡ್ ಅಷ್ಟು, ಬಾಡಿ ಲೈನ್ ಮಾತ್ರ ಒರಿಜಿನಲ್ ಪೇಂಟ್ ಎಲ್ಲ ಸಿಗುತ್ತೆ ನಿಮ್ಗೆ. ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಏನಂದ್ರೆ ಇವ್ರ ಹತ್ರ ತಗೊಂಡು ಹೋಗ್ಬಿಟ್ಟು ಗ್ಯಾಸ್ ಹಾಕೊಂಡು ದುಡಿಮೆ ಮಾಡೋಂಥದ್ದು ಅಷ್ಟೇ ಇರುತ್ತೆ. ತಗೊಂಡೋಗಿ ಬರೀ ಅವ್ರು ದುಡಿಬೇಕು ಅಷ್ಟೇ, ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಅಷ್ಟೇ ಬರೀ ದುಡಿಬೇಕು ಅವರು, ಬೇರೆ ಏನು ಕೆಲಸ ಬರಲ್ಲ. ಇಲ್ಲಿ ಮೈಸೂರು ವೆಹಿಕಲ್ ನೋಡಬಹುದು, KS09. ಸರ್, ಇದೇ ಮಾಡಲು? ಸರ್, ಇದು 2016 ಮಾಡಲ್. ಇದು ಬಂದಿ ನಿಮ್ಗೆ 2016. ಓನರ್ಶಿಪ್ ಸರ್ ಇದು ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಅಲ್ಲಿ ಇದೆ ಸರ್. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಇದು? ಸರ್, ಇದು ಒಂದು 70,000 ರನ್ ಆಗೈತೆ. 70,000. ಸರ್, ಇದಕ್ಕಾದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಸರ್, ಇದು ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ ಫುಲ್ ಕ್ಯಾಶ್ ಬಂದು ಇದು 1,60,000 ಬೀಳ್ತದೆ. 1,60,000 ಫೈನಾನ್ಸ್ ಬೇಕಾದ್ರೆ ಬರ್ತದೆ. 70,000 60,000 ಕ್ಯಾಶ್ ಬೀಳ್ತದೆ. ಇದು 70,000 ರಿಂದ 60,000 ರೂಪಾಯಿ ಕ್ಯಾಶ್ ಬೀಳ್ತದೆ. ಸರ್, ಇವಾಗ ನಮ್ಮ ವ್ಯೂವರ್ಸ್ ಸ್ವಲ್ಪ ಅಷ್ಟೊಂದು ದುಡ್ಡು ಇಲ್ಲ ಅಂತಾರೆ, ಒಂದ್ 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡು ಆ ತರನೇ ಕೊಡ್ಬೋದಾ? ಆ ತರ ಆಪ್ಷನ್ ಐತೆ ನಮ್ಮ ಹತ್ರ. ಅರ್ಧ ಮುಕ್ಕಾಲ್ ಅಮೌಂಟ್ ಕಟ್ಟಿದ್ರೆ ಇನ್ನು ಬಾಕಿ ಅಮೌಂಟ್ ಗೆ ಬೇಕಾದ್ರೆ ಟೈಮ್ ಇರ್ತದೆ. ಒಂದ್ ತಿಂಗಳಲ್ಲಿ ತಂದು ಕೊಡ್ಬೋದು. ಓಕೆ, ನೀವು ವೆಹಿಕಲ್ ಕೂಡ ಬಂದು ಚೆಕ್ ಮಾಡಬಹುದು. ಟೈರ್ ಎಲ್ಲ ಒಳ್ಳೆ ಒರಿಜಿನಾಲಿಟಿನೇ ಇದೆ. ತೋರಿಸ್ಕೊ ಬರ್ಬೋದು ಅವರು, ಅವಶ್ಯಕತೆ ಇಲ್ಲ. ಸೀಟ್ ಕೂಡ ನೋಡಬಹುದು,
ಬ್ಯಾಟ್ರಿ ಕೂಡ ನೋಡ್ಬೋದು. ಫುಟ್ಬಾಲ್ ಕೂಡ ನೋಡ್ಬೋದು, ತುಂಬಾ ನೀಟ್ ಇದೆ. ಎಲ್ಲೂ ಕೂಡ ರೆಸ್ಟ್ ಆಗ್ಲಿ ಪೇಂಟಿಂಗ್ ಆಗ್ಲಿ ಏನು ಇಲ್ಲ. ಯಾವ್ದು ಇಷ್ಟ ಆಡ್ತವೆ ಸೀಟ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಟಾಪ್ ಕೂಡ ನೋಡ್ಬೋದು, ಸೀಲಿಂಗ್ ಕೂಡ ನೋಡ್ಬೋದು. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದನ್ನು. ನಿಮ್ಗೆ ಇಲ್ಲಿ ಯಾವುದೇ ರೀತಿನೂ ಇರೋದಿಲ್ಲ ಅನ್ಕೋತೀವಿ. ಇಲ್ಲ ಸ್ಟಾರ್ಟ್ ಮಾಡ್ಬೋದು, ವೆಹಿಕಲ್ ಕೂಡ ಸ್ಟಾರ್ಟ್ ತುಂಬಾ ಮಾಡಿ ಚೆನ್ನಾಗಿದೆ. ಸೀಲಿಂಗ್ ಕೂಡ ನೋಡ್ಬೋದು ನೀವು, ಬ್ಯಾಕ್ ಸೈಡ್ ಕೂಡ ನೋಡ್ಬೋದು. ಮತ್ತೊಂದು ಇಲ್ಲಿ ಮೈಸೂರು ವೆಹಿಕಲ್ ನೋಡ್ಬೋದು, KA0. ಇವ್ರ ಹತ್ರ ಆಲ್ಮೋಸ್ಟ್ ಮೈಸೂರು ವೆಹಿಕಲ್ ತುಂಬಾನೇ ಇದೆ. ಸರ್ ಇದೇ ಮಾಡಲು ಸರ್ ಇದು ಬಂದು 2016 ಮಾಡಲು 2016 ಗಾಡಿ ನೋಡ್ಬೋದು. ನಾವು ಎಲ್ಲಾ ಕೆಲಸ ಆಗಿ ರೆಡಿ ಆಗೈತೆ ಗಾಡಿ. ಏನು ತಗೊಂಡೋಗಿ ಏನು ₹1 ಕೆಲಸ ಮಾಡ್ಸಂಗಿಲ್ಲ. ಸರ್ ಎಷ್ಟನೇ ಓನರ್ ಆಗಿದೆ ಇದು ಬಂದು ನಿಮ್ಗೆ ಸೆಕೆಂಡ್ ಓನರ್ ಇರ್ತದೆ ಸರ್. ಎಷ್ಟು ರನ್ ಆಗಿದೆ ಇದು? ಇದು 55,000 ರನ್ ಆಗೈತೆ. 55,000 ರನ್ ಆಗಿದೆ. ಟೈರ್ ಎಲ್ಲ ಕೊಡಬಹುದು, ನೋಡ್ಬೋದು ನೀವು. ಟೈರ್ ಕೂಡ ಹೊಸ ಟೈರ್ ಆಗಿದೆ. ಒಳಗಡೆ ಸೀಟ್ ಕೂಡ ನೋಡ್ಬೋದು, ಟಾಪ್ ಸೀಲಿಂಗ್ ಎಲ್ಲ ಹೊಸದಾಗೈತೆ. ಇದು ಫುಟ್ಬಾಲ್ ಕೂಡ ನೋಡ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಫುಟ್ಬಾಲ್ ನೋಡ್ಬೋದು, ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು. ಬ್ಯಾಕ್ ಸೈಡ್ ಸೀಟ್ ಕೂಡ ನೋಡ್ಬೋದು, ಒಳಗಡೆ ಸೀಲಿಂಗ್ ಕೂಡ ನೋಡ್ಬೋದು. ತುಂಬಾ ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟಾಪ್ ಕೂಡ ನೋಡಿ ಬೇಕಾದ್ರೆ ನೀವೇ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಕೂಡ ಖರ್ಚು ಬರಲ್ಲ ಈ ವೆಹಿಕಲ್ಗೆ. ತಗೊಂಡೋಗಿ ಓಡಿಸೋಂಥದ್ದು ಅಷ್ಟೇ. ಒಳ್ಳೆ ದುಡಿಮೆ ಮಾಡ್ಕೋಬಹುದು ಇವರಿಂದ. ಪ್ರತಿಯೊಂದು ವೆಹಿಕಲ್ ತಗೊಂಡೋಗೋರು ಒಳ್ಳೆ ದುಡಿಮೆ ಮಾಡಿದ್ದಾರೆ ಅಂತೆ. ಮತ್ತೊಂದು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2018 ಮಾಡಲು. ಇದು ಬಂದು ಸಿಂಗಲ್ ಓನರ್ ಇತ್ತು, ಶೋರೂಮ್ ಇಂದಾನೆ ಸಿಂಗಲ್ ಓನರ್ ಅಲ್ಲಿ ಐತೆ ಇದು. ಸಿಂಗಲ್ ಓನರ್. ಹಾ, ಓಕೆ. ಪದಾರ್ಥ ಬಂದು ನೀಟ್ ಅಂಡ್ ಕಂಡೀಷನ್ ಅಲ್ಲಿ ಐತೆ. ₹1 ಏನು ಖರ್ಚು ಮಾಡಂಗಿಲ್ಲ. 65,000 ರನ್ ಆಗೈತೆ ಸರ್ ಗಾಡಿ. 65. ಹಾ, ಏನು ರೇಟ್ ಹೇಳ್ತಿದ್ರ ಸರ್ ಇದು? ಸರ್ ಇದು ಬಂದು ಪ್ರೈಸ್ 1,80,000 ಹೇಳ್ತಿದ್ದೀನಿ. 1 ಲಕ್ಷ ಫೈನಾನ್ಸ್ ಸೆಟ್ ಫೈನಾನ್ಸ್ ಮಾಡಿಕೊಡ್ತೀನಿ ಸರ್. ಇದಕ್ಕಾದ್ರೆ ಇವಾಗ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? ಡೌನ್ ಪೇಮೆಂಟ್ ಒಂದು 70,000 ಮಾಡಬೇಕಾಗುತ್ತೆ. 70,000 ಡೌನ್ ಮಾಡಿದ್ರೆ ಮಿಕ್ಕಿದ ಲೋನ್ ಫೈನಾನ್ಸ್ ಮಾಡಿಕೊಡ್ತೀನಿ. ಓಕೆ. ನೀವು ಇಂಟ್ರೂ ಕೂಡ ಚೆಕ್ ಮಾಡ್ಬೋದು ನೀವು ಬಂದು. ಸೀಟು ಕೂಡ ತುಂಬಾ ಚೆನ್ನಾಗಿದೆ. ಫುಟ್ಬಾಲ್ ಕೂಡ ನೋಡ್ಬೋದು. ಎಕ್ಸ್ಟೈಡ್ ಬ್ಯಾಟ್ರಿ ಕೂಡ ಇದೆ. ಪ್ರತಿಯೊಂದು ಗಾಡಿಲೂ ಎಕ್ಸ್ಟೈಡ್ ಬ್ಯಾಟ್ರಿ ಕೂಡ ಇದೆ. ಫುಟ್ಬಾಲ್ ಕೂಡ ನೋಡ್ಬೋದು, ಬ್ಯಾಕ್ ಸೈಡ್ ಸೀಟ್ ಕೂಡ ನೋಡ್ಬೋದು, ಸೀಲಿಂಗ್ ಕೂಡ ಚೆಕ್ ಮಾಡ್ಬೋದು. ತುಂಬ ನೀಟ್ಲಿ ಇದೆ, ಒಂಚೂರು ಏನು ಕೆಲಸ ಇಲ್ಲ. ಟಾಪ್ ಕೂಡ ನೋಡೋದಂತಾದರೆ ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ₹1 ಕೆಲಸ ಇಲ್ಲ, ಟಿಂಕರಿಂಗ್ ಕೆಲಸ ಆಗಲಿ ಏನೂ ಇಲ್ಲ. ಟೈರ್ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಮತ್ತೊಂದು ಸರ್, ಇದೇ ಗಾಡಿ ಇದೇ ಸರ್ ಇದು 2019 ಮಾಡಲು. CNG ಫಿಟ್ ಆಗೈತೆ ಇದಕ್ಕೆ. CNG ಫಿಟ್ ಆಗಿದೆ, ಎಕ್ಸ್ಟ್ರಾ ಔಟ್ಸೈಡ್ ಫಿಟ್ ಮಾಡಿಸಿರೋದು. ಓಕೆ. CNG ಫಿಟ್ ಆಗೈತೆ. ನಿಮಗೆ ಮೈಲೇಜ್ ಬಂದು ಇದು 40 ರಿಂದ 45 ಕಿಲೋಮೀಟರ್ ಬರ್ತದೆ ಮೈಲೇಜ್. ಓಕೆ ಸರ್. ಸರ್ ಇದು ಓನರ್ಶಿಪ್ ಸಿಂಗಲ್ ಓನರ್ ಗಾಡಿ. ಇದು 2019 ಮಾಡಲು. ಫುಲ್ ಕ್ಯಾಶ್ ಅಲ್ಲಿ ಬಂದು ನಿಮಗೆ 1,85,000 ಹೇಳ್ತಾ ಇದ್ದೀನಿ. 70,000 ಬಂದ್ರೆ ತಗೊಬಂದ್ರೆ ಸ್ಟೇಟ್ ಫೈನಾನ್ಸ್ ಮಾಡ್ಬೋದು. 70,000 ಡೌನ್ ಪೇಮೆಂಟ್ ಕೂಡ ಮಾಡ್ಬೋದು. ಅದ್ರಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ವಾ, ₹50,000 ಕೊಡಿ. ಮಿಕ್ಕಿದ ₹20,000 ಒಂದು ತಿಂಗಳು ಟೈಮ್ ತಗೊಳ್ಳಿ. ಅದ್ರಲ್ಲೂ ಅವೈಲೇಬಲ್ ಇರುತ್ತೆ ಇಲ್ಲಿ. ಪ್ರತಿಯೊಂದು ಗಾಡಿಗೂ ಇವ್ರ ಮುಖಾಂತರನೇ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ನೀವು ಗಾಡಿ ಬಂದು ಚೆಕ್ ಮಾಡೋದಂತಾದ್ರೆ ಟೈರ್ ಕೂಡ ಎಲ್ಲ 3 ಟೈರು ಹೊಸ ಟೈರ್ ಇದೆ. ಫುಟ್ಬಾಲ್ ಕೂಡ ನೋಡ್ಬೋದು. ₹1 ಕೆಲಸ ಇಲ್ಲ, ಇಲ್ಲ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕೂಡ ನೋಡ್ಬೋದು, ಟಾಪ್ ಕೂಡ ಚೆಕ್ ಮಾಡ್ಬೋದು ನೀವು. ಎಲ್ಲೂ ಒಂದ್ ಸ್ವಲ್ಪ ಡ್ಯಾಮೇಜ್ ಕೂಡ ಆಗಿಲ್ಲ. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ₹1 ಕೆಲಸ ಇಲ್ಲ ವೆಹಿಕಲ್ ಅಲ್ಲಿ ಬಂದು. ಇಲ್ಲಿ ಗೂಡ್ಸ್ ವೆಹಿಕಲ್ ಹುಡುಕ್ತಿದ್ದೀರಾ, ಇವ್ರ ಹತ್ರ ಅದು ಸಿಗುತ್ತೆ. ಪ್ರತಿಯೊಂದು ಗೂಡ್ಸ್ ವೆಹಿಕಲ್ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಲೇಲ್ಯಾಂಡ್ ಆಗಲಿ, ಟಾಟಾ ಎಸ್ ಆಗಲಿ, ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತಂದು ತರಿಸ್ಕೊಡ್ತಾರೆ. ಸರ್ ಇದೇ ಮಾಡಲ್ ಸರ್ ಇದು? ಸರ್ ಇದು 1 ವರ್ಷ ಹಳೆ ಮಾಡಲ್. ಇದು ಮಹೀಂದ್ರಾ ಫೈನಾನ್ಸ್ ಐತೆ. ಅಂದ್ರೆ ಯಾವ ಮಾಡಲ್ ಸರ್ ಇದು? 23 ಮಾಡಲ್. ಇದು 2023 ಮಾಡಲ್. ಕಂಟಿನ್ಯೂ ಫೈನಾನ್ಸ್ ಮೇಲೆ ಕೊಡ್ತೀನಿ ಸರ್. ಸರ್ ಇದು ಓನರ್ಶಿಪ್ ಸಿಂಗಲ್ ಓನರ್ ಅಲ್ಲಿ ಐತೆ. ಸಿಂಗಲ್ ಓನರ್ ಐತೆ. ಕಂಟಿನ್ಯೂ ಲೋನ್ ಅಲ್ಲಿ ಐತೆ ಗಾಡಿ. ನಿಮ್ಗೆ ಬರೀ 95,000 ಕೊಡ್ತೀನಿ ಗಾಡಿ. 95 ಬರೀ 95,000 ಡೌನ್ ಪೇಮೆಂಟ್. ಮಿಕ್ಕಿದ 2,90,000 ಲೋನ್ ಐತೆ ಇದಕ್ಕೆ. 2,90,000 ಲೋನ್ ಐತೆ ಮಹೀಂದ್ರಾ ಫೈನಾನ್ಸ್. ಕಂಟಿನ್ಯೂ ಮಾಡ್ಕೋಬೇಕು ಅಷ್ಟೇ. ಕಂಟಿನ್ಯೂ ಮಾಡ್ಕೋಬೇಕು. ಕಸ್ಟಮರ್ಗೆ 7,40,000 ಗಾಡಿ ಬಿದ್ದೈತೆ. 2,40,000 ಬರೀ 5,000 ರನ್ ಆಗಿದ್ದಾರೆ ಗಾಡಿ. ಅದು ಹೊರಗಡೆ ತೋರಿಸಿ ನೀವು. 5 ಟೈರು ಚೆನ್ನಾಗಿ, 4 ಟೈರು ಹೊಸದಿರೋದು. 4 ಟೈರು ನ್ಯೂ ಟೈರ್ ಇದೆ. ಶೋರೂಮ್ ಇಂದ ಹೇಗ್ ಬಂತು ಹಾಗೆ ಇದೆ ವೆಹಿಕಲ್ ಬಂದು. ಶೋರೂಮ್ ಇಂದ ಓಪನ್ ಮಾಡಿಲ್ಲ ಒಂದ್ಸತಿ. ಬರೀ 5,000 ಓಡೈತೆ. ಮೀಟರ್ ತೋರಿಸಿ ಬೇಕಾದ್ರೆ. ಬ್ಯಾಟ್ರಿ ಕೂಡ ನೋಡಬಹುದು, ಕಂಪನಿ ಬ್ಯಾಟ್ರಿ. ಶೋರೂಮ್ ಮೇಂಟೆನೆನ್ಸ್. ಗಾಡಿ ಹೊಸ ಗಾಡಿ ತಗೊಳ್ಳೋ ಬದಲು ಈ ಗಾಡಿ ತಗೊಳ್ಳೋದು ಒಂದೇ. ನೀವು ಹೊಸ ಗಾಡಿ ಶೋರೂಮ್ ಹೋಗಿ ತಗೊಳ್ಳೋದಕ್ಕೂ ಇದು ತಗೊಳ್ಳೋದಕ್ಕೂ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ₹50,000 ನಿಮಗೆ. ಮತ್ತೆ 1.5 ಲಕ್ಷದ ಉಳಿತಾಯ ಆಗುತ್ತೆ ಅವ್ರಿಗೆ. 1.5 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ನೀವು ಶೋರೂಮ್ ಗಾಡಿ ತಗೊಂಡ್ರೆ ಬಾಡಿ ಕೂಡ ಕರ್ಸ್ಬೇಕಾಗುತ್ತೆ. ಅದಕ್ಕೂ ಒಂದು 20,000 ರಿಂದ 25,000 ಇನ್ವೆಸ್ಟ್ ಮಾಡ್ಬೇಕು. ನೀವು ನೋಡ್ಬೋದು ಪೇಂಟಿಂಗ್ ಕೂಡ ಶೋರೂಮ್ ಅಲ್ಲಿ ಹೇಗ್ ಬಂತು ಹಾಗೆ ಒರಿಜಿನಾಲಿಟಿ ಇದೆ ಗಾಡಿ ಬಂದು. ಗಾಡಿ 5,000 ಓಡಿಲ್ಲ ಗಾಡಿ. ಏನ್ ಹೇಳ್ತಾ ಇದಾರೆ, ಬರೀ 5,000 ಓಡಿರೋದು. ನೀವ್ ಎಲ್ಲಿ ಬೇಕಾದ್ರೂ ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಬಿಟ್ಟು
ತಗೊಂಡಾದ್ರು ನಿಮ್ಗೆ ಈ ಗಾಡಿ ಮೇಲೆ ₹1 ಖರ್ಚು ಬೀಳಲ್ಲ ಇದು. ಶೋರೂಮ್ ಅಲ್ಲೇ ಹಿಸ್ಟ್ರಿ ಐತೆ, ಶೋರೂಮ್ ಸರ್ವಿಸ್ ರೆಕಾರ್ಡು ಐತೆ ಇದಕ್ಕೆ. ನೋಡಿ ಅವರೇ ಹೇಳ್ತಿದ್ದಾರೆ, ನೀವು ತಿಳ್ಕೊಬಹುದು. ಬಂದು ಒಂದ್ಸಲ ವೆಹಿಕಲ್ ಚೆಕ್ ಮಾಡಿ, ನೀವು ಯಾರು ಕರ್ಕೊಂಬಂದ್ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ, ಗಾಡಿ ತಗೊಳ್ಳಿ. ತುಂಬಾ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ, ಕೂತ್ ಮಾತಾಡಿ. ಅದು ಕೂಡ ಇವ್ರ ಕಡೆಯಿಂದಾನೇ ಲೋನ್ ಕೂಡ ಆಗುತ್ತೆ. ತುಂಬಾ ನೀಟ್ಲಿ ಮೇಂಟೈನ್, ಗಾಡಿ ಕೂಡ ಇವರು ಪ್ರತಿಯೊಂದು ವೆಹಿಕಲ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ನೋಡಿ ಕಸ್ಟಮರ್ ಇವತ್ತು ಕೂಡ ಒಂದು ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದಾರೆ. ಸರ್, ನೀವು ಪ್ರತಿ ಸಲನೂ ಇವ್ರ ಶೋರೂಮ್ಗೆ ಬಂದು ವೆಹಿಕಲ್ ತಗೊಳ್ಳೋಂಥದ್ದ? ಹೌದು ಸರ್, ಇವ್ರ ಹತ್ರ ತಗೋತೀವಿ. ಮತ್ತೆ ಏನೂ ಇಲ್ಲ, ಇವರು ಚೆನ್ನಾಗಿದೆ ಆಟೋ. ಮತ್ತೆ ಯಾವಾಗಲೂ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬಂದು ಹೇಳಿರ್ತೀವಿ, ಬಂದು ತಗೊಂಡಿರ್ತಾರೆ. ಒಟ್ನಲ್ಲಿ ಗಾಡಿ ಚೆನ್ನಾಗಿದೆ. ಅಲ್ಲ, ಇವಾಗ ನೀವು ಇವ್ರ ಹತ್ರ ವೆಹಿಕಲ್ ತಗೊಳ್ತಾ ಇದ್ದೀರಾ, ಪ್ರತಿ ಸಲ ತಗೊಂಡಾಗ ಇವರಿಂದ ಒಂದು ಒಳ್ಳೆ ದುಡಿಮೆ ಆಗ್ತಾ ಇದೆಯಾ? ಒಳ್ಳೆ ದುಡಿಮೆ ಆಗ್ತಾ ಇದೆ ಇವರಿಂದ. ಹೌದಾ? ಇದು ಆಲ್ರೆಡಿ ಎಷ್ಟನೇ ಗಾಡಿ ತಗೋತಾ ಇದ್ದೀರಾ ಇವ್ರ ಹತ್ರ? ಆಲ್ರೆಡಿ ಒಂದು ಸುಮಾರು ತಗೊಂಡಿದೀವಿ. ನೀವೇ ನೋಡ್ತಾ ಇರ್ಬೋದು, ಪ್ರತಿಯೊಂದು ವೆಹಿಕಲ್ ಇವರು ಸ್ನೇಹಿತರಾಗ್ಲಿ ಇವರೇ ಆಗ್ಲಿ ಪ್ರತಿಯೊಂದು ಗಾಡಿ ತಗೊಂಡೋದ್ರೂ ಒಳ್ಳೆ ದುಡಿಮೆ ಆಗುತ್ತೆ ಇವ್ರ ಕಡೆಯಿಂದ, ಆಫೀಸ್ ಕಡೆಯಿಂದಲೂ. ಮತ್ತು ಒಂದು ಒಳ್ಳೆ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ಪ್ರತಿಯೊಂದು ವೆಹಿಕಲ್ ಕೂಡ ತುಂಬಾ ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಆಟೋಗಳು ಸಿಗುತ್ತೆ, ಬಂದು ವಿಸಿಟ್ ಮಾಡಿ. ಪ್ರತಿಯೊಂದು ಆಟೋನು ಉತ್ತಮ ಬೆಲೆಯಲ್ಲಿ ಸಿಗುತ್ತೆ. ಮತ್ತೆ ಅಲ್ಲಿ ಎಷ್ಟು ಆಟೋಗಳು ಇದ್ವಿ ನೀವೇ ನೋಡಿದ್ರಿ. ಮತ್ತೆ ಇವಾಗ ಇವ್ರದೇ ಗೋಡನ್ಗೆ ಬಂದಿದ್ದೀವಿ. ಇಲ್ಲಿ ಮತ್ತಷ್ಟು ವೆಹಿಕಲ್ಗಳು ನೋಡೋಣ, ಯಾವ ಮಾಡಲು ಮತ್ತೆ ಪ್ರೈಸ್ಗಳು ಕೇಳೋಣ ಅವ್ರ ಹತ್ರನೇ. ಸರ್, ನೆಕ್ಸ್ಟ್ ಇದೇ ಮಾಡಲು? ಸರ್, ಇದು ಬಂದು 2018 ಮಾಡಲು. 2018. ಹಾಂ, ಸೆಕೆಂಡ್ ಓನರ್ ಗಾಡಿ ಇದು. 55,000 ರನ್ ಆಗೈತೆ ಇದು. 55,000 ರನ್ ಆಗಿದೆ. ಇದು ಏನು ಫೈನಲ್ ಪ್ರೈಸ್ ಮಾಡ್ತಿದ್ದೀರಾ? ಇದು ನಿಮಗೆ 1,60,000 ಬೀಳ್ತದೆ ಫೈನಲ್ ಪ್ರೈಸ್. 1,60,000 ಹೇಳ್ತಿದ್ದೀರಾ? ಶೋರೂಮ್ ಗೆಟಪ್ ಐತೆ ಇದು ಗಾಡಿ. ಓಕೆ ಸರ್, ಇದು ಇವಾಗ ಅಂದ್ರೆ ಲೋನ್ ಎಷ್ಟಾಗುತ್ತೆ ಇದಕ್ಕೆ? 1,60,000 ಸರ್, ಇದಕ್ಕೆ 1 ಲಕ್ಷ ಲೋನ್ ಆಗುತ್ತೆ ಸರ್. 1 ಲಕ್ಷ ಲೋನೇ ಆಗುತ್ತೆ. 60,000 ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ನೀವು ತಗೊಂಡು ಹೋಗ್ಬೋದು. ಅದರಲ್ಲೂ ಸ್ವಲ್ಪ ಹೇಳಿದ್ನಲ್ಲ, ಸ್ವಲ್ಪ ಅಮೌಂಟ್ ಇಷ್ಟಿದೆ ಅಂತ ಹೇಳಿದ್ರೆ ಇಷ್ಟು ಕೊಟ್ಬಿಟ್ಟು ಒಂದು ತಿಂಗಳು ಟೈಮ್ ತಗೊಂಡ್ರು ಇವರು ಗಾಡಿ ತಗೊಂಡು ಹೋಗ್ಬೋದು ಇವ್ರ ಹತ್ರ. ಮತ್ತೆ ನೀವು ಟೈರ್ ಕೂಡ ಚೆಕ್ ಮಾಡ್ಬೋದು. 3 ಟೈರು ತುಂಬಾ ನ್ಯೂ ಟೈರ್ ಇದೆ. MRF ಕೂಡ. ಫುಟ್ಬಾಲ್ ಕೂಡ ನೋಡ್ಬೋದು. ₹1 ನೀವು ಕೆಲಸ ಆಗಲಿ ಅದೇ ರೀತಿ ಟಿಂಕರಿಂಗ್, ಶೋರೂಮ್ ಕಂಡೀಷನ್ ಅಲ್ಲಿ ಐತೆ. ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ವೆಹಿಕಲ್ ಬಂದು. ಬ್ಯಾಟ್ರಿ ಕೂಡ ನೋಡ್ಬೋದು ನೀವು, ಎಕ್ಸಿಟ್ ಬ್ಯಾಟ್ರಿ ಅಂತ ಹೇಳ್ಬೋದು. ಸೀಟ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಟಿಂಕರಿಂಗ್ ಕೆಲಸ ಆಗಲಿ ಟಾಪ್ ಆಗಲಿ ₹1 ಕೆಲಸ ಇಲ್ಲ ವೆಹಿಕಲ್ ಮೇಲೆ. ಗಾಡಿ ನೀವೇ ನೋಡ್ಬೋದು ಹೇಗಿದೆ ಅಂತ. ನೆಕ್ಸ್ಟ್ ಇದೆ ಸರ್, ಇದು ಬಂದು TVS. ಇದು ನಿಮಗೆ 2016 ಮಾಡಲ್ ಇದು ರೀಸೇಲ್ ಒಂದು ಸ್ವಲ್ಪ ಕಮ್ಮಿ TVSಗೆ. ನಮ್ಮ ಬಜಾರಲ್ಲೇ, ಆಟೋ ಬಜಾರ್ ಫೀಲ್ಡಲ್ಲೇ TVS ರೀಸೇಲ್ ಕಮ್ಮಿ. ಅದಕ್ಕೆ ಇದು ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ನಿಮಗೆ. ಇದು ಫುಲ್ ಕ್ಯಾಶ್ ಬಂದು 1,20,000 ಸಿಗುತ್ತೆ. 60,000 ಡೌನ್ ಪೇಮೆಂಟ್ ತಗೊಂಬಂದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಅಂದ್ರೆ ಬಜಾಜ್ಗೂ TVSಗೂ ಸ್ವಲ್ಪ TVSಗೆ ರೀಸೇಲ್ ಕಮ್ಮಿ, ಬಜಾಜ್ಗೆ ರೀಸೇಲ್ ಜಾಸ್ತಿ, TVS ರೀಸೇಲ್ ಕಮ್ಮಿ ಒಂದು ಸ್ವಲ್ಪ. ಓಕೆ ಸರ್, ಇದು ಏನು ಪ್ರೈಸ್? ಇದು ಲೋ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ TVS. 1 ಲಕ್ಷ ಫುಲ್ ಕ್ಯಾಶ್ ಅಲ್ಲಿ ಬಂದ್ರೆ 1,20,000 ಮಾಡ್ಕೊಡ್ತೀನಿ. ಇಲ್ಲ 60,000 ತಂದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಫೈನಲ್ 60,000 ರೂಪಾಯಿ ಕೊಟ್ರೆ ನೀವು ಮಿಕ್ಕಿದ 60,000 ರೂಪಾಯಿ ಲೋನ್ ಮಾಡ್ಕೊಡ್ತಾರೆ. ಫುಲ್ ಕ್ಯಾಶ್ ಕಡಿಮೆ ಹುಡುಕ್ತಾರವರು 1,20,000 ಕೊಟ್ರೆ ಬಂದು ಕೂತ್ ಮಾತಾಡಿ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ. ಮತ್ತೊಂದು ನೋಡ್ಬೋದು, ಬ್ಯಾಂಗ್ಳೂರ್ ವೆಹಿಕಲ್ ಇದು K03. ಸರ್, ಇದೇ ಮಾಡಲು? ಇದು 2018 ಮಾಡಲ್ ಸರ್ ಇದು. ಓಕೆ. ಇದು ಬಂದು ಫುಲ್ ಕ್ಯಾಶ್ ಅಲ್ಲಿ ನಿಮಗೆ 160 ಬೀಳ್ತದೆ. ಓನರ್ಶಿಪ್ ಸೆಕೆಂಡ್ ಓನರ್ ಇರ್ತದೆ. ಇದು 60,000 ತಗೊಂಡ್ಬಂದ್ರೆ ಮಿಕ್ಕಿ ಡೌನ್ ಪೇಮೆಂಟ್. ಸರ್, ಇದು 03 ಬ್ಯಾಂಗ್ಳೂರ್ದು, ಮೈಸೂರಿಗೆ ಆಗಿದೆಯಾ ಇದು? ಮೈಸೂರು ಪರ್ಮಿಟ್ ಆಗಿರ್ತದೆ ನಮ್ಮ ಹತ್ರ. ಮೈಸೂರು ಪರ್ಮಿಟ್ ಇಲ್ಲದೆ ಗಾಡಿ ಕೊಡಲ್ಲ ನಾವು. ಓಕೆ. ಈಚೆ ಅವ್ರು ಬಂದ್ರು CC ಬೇಕಾದ್ರೂ ತೆಗೆದುಕೊಡ್ತೀನಿ. ಡಾಕ್ಯುಮೆಂಟ್ಸ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? 60,000 ತಗೊಂಡ್ಬರ್ಲಿ, ಮಿಕ್ಕಿದ್ ಲೋನ್ ಮಾಡಿ. 60,000 ತಂದ್ರೆ ನೀವು 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೋಬಹುದು. ಸರ್, ಫೈನಲ್ ಪ್ರೈಸ್ ಎಷ್ಟು ಮಾಡ್ಕೊಡ್ತೀರಾ ಇದು? ಮುಂದೆ ಬರಲಿ, ಹೆಚ್ಚು ಕಡೆ ಮಾಡ್ಕೊಡೋದು ಸರ್. ನೆಗೋಸಿಯಬಲ್ ಇದ್ದೇ ಇರುತ್ತೆ ಪ್ರತಿಯೊಂದು ವೆಹಿಕಲ್. ಒಂದು TVS ವೆಹಿಕಲ್ ನೋಡಬಹುದು, K09 ಮೈಸೂರು ವೆಹಿಕಲ್. ಸರ್, ಇದೇ ಮಾಡಲ್ಲ? ಸರ್, ಇದು ಬಂದು CNG ವೆಹಿಕಲ್. ಇದು 2022 ಮಾಡಲ್ ಇದು. ಓನರ್ಶಿಪ್ ಸಿಂಗಲ್ ಓನರ್ ಸರ್. ಇದು ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್, ಇದು ಬಂದು 35,000 ರನ್ ಆಗೈತೆ ಅಷ್ಟೇ. 35. ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್, ಇದು 2,20,000 ಫುಲ್ ಕ್ಯಾಶ್. CNG ವೆಹಿಕಲ್ ಇದು. ಸರ್, ಇದಕ್ಕಾದ್ರೆ ಲೋನ್ ಎಷ್ಟಾಗುತ್ತೆ? ಸರ್, ಇದಕ್ಕೆ ನಿಮಗೆ ಲೋನ್ 1,01 ಲಕ್ಷ ಲೋನ್ ಆಗುತ್ತೆ ಸರ್. 1,25,000 ರೂಪಾಯಿ ಲೋನೇ ಆಗುತ್ತೆ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಗಾಡಿ ಕೂಡ ನೋಡ್ಬೋದು ನೀವು, ಒರಿಜಿನಾಲಿಟಿ ಆಗಿದೆ. ಶೋರೂಮ್ ಅಲ್ಲಿ ಏನು ಬಂತ ಆಗಿದೆ. ಟೈರ್ ಎಲ್ಲ 100% ಇದೆ, ಎಲ್ಲ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಟ್ಬಾಲ್ ಕೂಡ ನೋಡಬಹುದು. CNG. ಮತ್ತೆ ಸರ್, ಇದು ಮೈಲೇಜ್ ಏನು ಕೊಡುತ್ತೆ ಇದು? ಸರ್, 45 ಬರ್ತದೆ. 50 ಹೇಳ್ತಾರೆ ಶೋರೂಮ್ ಇಂದ, 45 ಅಂತೂ ಪಕ್ಕ ಬರ್ತದೆ. 45 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಶೋರೂಮ್ ಅಲ್ಲಿ ಏನು ಬಂತು ಒರಿಜಿನಾಲಿಟಿ ಗಾಡಿ ಹಾಗೆ ಇದೆ. ಸರ್, ಮತ್ತೆ ಇದು ಸರ್, ಇದು TVS. ಇದು 2019 ಮಾಡಲು. ಇದು ಫುಲ್ ಕ್ಯಾಶ್ ಬಂದು ನಿಮಗೆ 1,60,000 ಬೀಳ್ತದೆ. ಇದು 1,60,000.
ಓನರ್ಶಿಪ್ ಎಷ್ಟಾಗಿದೆ? ಸೆಕೆಂಡ್ ಓನರ್ ಇದೀನಿ ಸರ್. ಸೆಕೆಂಡ್ ಓನರ್ ಆಗಿದೆ ಅಂದ್ರೆ ಇದು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಇದು ಡೌನ್ ಪೇಮೆಂಟ್ 60,000 ತಗೊಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 60,000 ಮಾಡಿದ್ರೆ 1 ಲಕ್ಷ ರೂಪಾಯಿ ನಿಮಗೆ ಲೋನ್ ಆಗುತ್ತೆ. ಹ್ಮ್. ಮತ್ತೊಂದು ಬಜಾಜ್ ವೆಹಿಕಲ್ ನೋಡ್ಬೋದು ಇಲ್ಲಿ, K55 ಮೈಸೂರು ವೆಹಿಕಲ್. ಸರ್ ಇದು ಮಾಡೋದು ಇದು 18 ಮಾಡಲ್ ಸರ್. ಅದು 18. ಓನರ್ಶಿಪ್ ಇದು ಸೆಕೆಂಡ್ ಓನರ್ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? 65,000 ರನ್ ಆಗೈತೆ. ಹೌದಾ ಸರ್? ಏನು ಪ್ರೈಸ್ ಮಾಡ್ತಿದ್ದೀರಾ ಸರ್? ಇದು ಬಂದು ನಿಮಗೆ 1,75,000 ಬೀಳ್ತದೆ. ಫುಲ್ ಕ್ಯಾಶ್ 1,75,000. 75,000 ಇದಕ್ಕಾದ್ರೆ ಡೌನ್ ಪೇಮೆಂಟ್ 75,000 ತಗೊಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬರೀ 75,000 ತಂದ್ರೆ 1 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಗಾಡಿ ಕೂಡ ನೋಡ್ಬೋದು ನೀವು, ಶೋರೂಮ್ ಅಲ್ಲಿ ಹೇಗೆ ಬಂತು ಆಗಿದೆ. ಟೈರ್ ಕೂಡ 100% ಟೈರ್ ಇದೆ. ಟಾಪ್ ಕೂಡ ನೀವು ನೋಡ್ಬೋದು, ಶೋರೂಮ್ ಟಾಪ್ ಐತೆ. ನೋಡ್ಬೋದು ನೀವು, ಗಾಡಿ ರೆಡಿ ಆಗಿದೆ. ಶೋರೂಮ್ ಟಾಪ್ ಹೇಗೆ ಬಂತು ಹಾಗೆ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ₹1 ಕೆಲಸ ಇಲ್ಲ, ಟಚ್ ಅಪ್ ಇಲ್ಲ. ಸರ್ ಇವಾಗ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ಬರಬೇಕು ಅಂದ್ರೆ ಯಾವ ಲೊಕೇಶನ್ ಬರಬೇಕು ಅಂತ ತಿಳಿಸ್ಕೊಡಿ. ಸರ್ ಮಂಡಿ ಮೂಲ ಪುಲ್ಕೇಶಿ ರೋಡ್ ಮೇನ್ ರೋಡಲ್ಲೇ ಇರೋದು ನಮ್ಮ ಅಂಗಡಿ. ಇದು ಮಂಡಿ ಮೂಲದಿಂದ ರಾಮ ಮಂದಿರ ಐತೆ. ರಾಮ ಮಂದಿರ ಅಪೋಸಿಟ್ ಇರೋದು ನಮ್ಮ ಅಂಗಡಿ. ಪುಲ್ಕೇಶಿ ರೋಡಲ್ಲಿ ಬಂದು ರಾಮ ಮಂದಿರ ಲೊಕೇಶನ್ ಹಾಕೊ ಬಂದ್ರೆ ಅಪೋಸಿಟ್ ಅಲ್ಲಿ ಅಂಗಡಿ ಇರುತ್ತೆ. MD ಎಲ್ಲ ಆಟೋ ಸಾರಥಿಗಳೇ, ಪ್ರತಿಯೊಂದು ವೆಹಿಕಲ್ ಇವ್ರ ಹತ್ರ ಹೇಗಿದೆ, ಪ್ರತಿಯೊಂದು ವೆಹಿಕಲ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇವ್ರ ಹತ್ರ ಪ್ರತಿಯೊಂದು ವೆಹಿಕಲ್ ಕೂಡ ಏನಂತಂದ್ರೆ ₹1 ಖರ್ಚಿರುವ ವೆಹಿಕಲ್, ಗ್ಯಾಸ್ ಹಾಕ್ಸ್ಕೊಂಡು ದುಡಿಮೆ ಮಾಡೋಂಥದ್ದು. ಕಸ್ಟಮರ್ ಕೂಡ ಇವರು ಬಂದ ತಕ್ಷಣ ಒಂದು ವೆಹಿಕಲ್ ಡೆಲಿವರಿ ತಗೊಂಡೋದ್ರು. ಅವರು ಹೇಳ್ತಾ ಇದ್ದಾರೆ ಇವ್ರ ಹತ್ರ ವೆಹಿಕಲ್ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ, ಒಳ್ಳೆ ದುಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಬಂದು ವಿಸಿಟ್ ಮಾಡಿ ಕೂತ್ ಮಾತಾಡಿ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ಸರ್ ನಮಗೆ ಇಷ್ಟೋ ತನಕ ಸಮಯ ಕೊಟ್ಟು ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ಸರ್. ವೆಲ್ಕಮ್ ಸರ್. ಆಯ್ತು.